these fairings, left and right fairings. ಮತ್ತು ಇಲ್ಲಿ 4 ಬೋಲ್ಟ್ ಇರುತ್ತೆ, ಅದನ್ನ ನಾನು ರಿಮೂವ್ ಮಾಡಿದ್ದೀನಿ ವಿತ್ 2 ಸ್ಕ್ರೂ ಇದೆ. ಇದು ಬಟರ್ಫ್ಲೈ ವಾಲ್ದು, ಇದನ್ನೇನು ಮುಟ್ಟಕ್ಕೆ ಹೋಗಬಾರ್ದು. ದಿಸ್ ಈಸ್ ಇಂಡಿಕೇಟರ್ಸ್ ಮತ್ತು ಬ್ರೇಕ್ ಲೈಟ್ದಾಗಿತ್ತಿದು. ಸೊ ಈ ಪಾರ್ಟು ಸ್ವಲ್ಪ ಕ್ರೂಷಿಯಲ್ ಇದೆ, ಇದು ನಾನು ನೆನ್ಪಿಟ್ಕೋಬೇಕು. ಸೊ ಎಲ್ಲ ರಿಮೂವ್ ಮಾಡಿದ್ದೀನಿ. So I'm not touching anything with this butterfly valve sensor. ಇವಾಗ ನಾನು ಇದನ್ನು ರಿಮೂವ್ ಮಾಡಿ, ಮತ್ತು ಇಲ್ಲಿ 2 ಸ್ಕ್ರೂ ಇದೆ, ಇದನ್ನ ರಿಮೂವ್ ಮಾಡಿದ್ರೆ ನನಗೆ ಈ ಬ್ರೇಕ್ ಲೈಟು ಕೈಗೆ ಬರುತ್ತೆ. ಓಕೆ, ಮತ್ತು ಇಲ್ಲೆಲ್ಲೋ ರೂಟಿಂಗ್ ಆಗಿದೆ ಇದು ವಯರು. ಸೊ ಅದನ್ನು ರಿಮೂವ್ ಮಾಡ್ಕೋಬೇಕು. ಇಲ್ಲಿಗೆ ರೂಟಿಂಗ್ ಆಗಿದೆ. ಎಸ್, ಈಸಿ. ಸೊ ಎಲ್ಲ ಪ್ಲಗ್ ಆ್ಯಂಡ್ ಪ್ಲೇ ಇದೆ. ಸೊ ಜಸ್ಟ್ ರಿಮೆಂಬರ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಈ ಕ್ಲಿಪ್ ರಿಮೂವ್ ಮಾಡಬೇಕಷ್ಟೆ. ಓಕೆ, ಇದು ರಿಮೂವ್ ಆಯಿತು. ಸೊ ಐ ಕ್ಯಾನ್ ಟೇಕ್ ಇಟ್ ಆಫ್ ನೌ. ಈ 2 ಸ್ಕ್ರೂ ಮತ್ತೆಲ್ಲ 2 ಸ್ಕ್ರೂ ರಿಮೂವ್ ಮಾಡಿದ್ರೆ ಟೈಲ್ ಟೈಡಿ ನಮಗೆ ಆಚೆ ಬರುತ್ತೆ. ಓಕೆ, ಅದನ್ನ ರಿಮೂವ್ ಮಾಡ್ತೀನಿ. ನನಗೆ ಇಲ್ಲಿ ಕ್ಲಿಪ್ಸ್ ರಿಮೂವ್ ಮಾಡುವಾಗ ಸ್ವಲ್ಪ ಕಷ್ಟ ಆಯಿತು, ಟೈಟ್ ಇತ್ತು. ಸೊ ಅದನ್ನು ಪುಲ್ ಮಾಡಿದ್ರೆ ನಿಧಾನಕ್ಕೆ ಪುಲ್ ಮಾಡಿ ಯು ಕ್ಯಾನ್ ಲಿಫ್ಟ್ ಇಟ್ ಫ್ರಮ್ ಹಿಯರ್. ಸೊ ಇದು ನನ್ನ ಕವಾಸಕಿ OEM ಟೈಲ್ ಟೈಡಿ ಆಗಿತ್ತು. ಸರಿ, ಬ್ರೇಕ್ ಲೈಟ್ಸ್ ಆಗಿತ್ತು. Now we will change it. ಇಷ್ಟೇ ಈಸಿ ಗಾಡಿ ಬಿಚ್ಚೋದು. ಇವಾಗ ಫಿಟ್ಟಿಂಗ್ ಮಾಡೋದೇ ಸ್ವಲ್ಪ ನೋಡೋಣ, ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಇಟ್ ವಿಲ್ ಟೇಕ್ ಟೈಮ್. ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದಾವೆ, ನೋಡೋಣ. ಗೈಸ್, ಈ ರಬ್ಬರ್ ತುಂಬ ಇಂಪಾರ್ಟೆಂಟು. ನಮ್ಮ ಹಳೆ ಟೈಲ್ ಟೈಡಿಯಲ್ಲಿ ಇಲ್ಲಿ ಇತ್ತು. ಸೊ ಇಲ್ಲಿತ್ತು ಫಸ್ಟು ಟೈಲ್ ಟೈಡಿಯಲ್ಲಿ, ನಾನು ಅಬ್ಸರ್ವ್ ಮಾಡಲಿಲ್ಲ. ಆಮೇಲೆ ಯಾಕೆ ಇಷ್ಟೊಂದು ದೊಡ್ಡ ಹೋಲು ಅಂತ ನೋಡಿದಾಗ ಇದು ರಬ್ಬರ್ ಇತ್ತು. ಸೊ ಇಲ್ಲಿ ಪ್ಲೇಸ್ ಮಾಡಬೇಕಾಗತ್ತೆ ರಬ್ಬರ್. ಇದು ಸ್ವಲ್ಪ ಪ್ರೆಸ್ ಮಾಡಿ ಒಳಗೆ ತಳ್ಳಬೇಕು ಇಲ್ಲಿ. ಸೊ ಈಸಿಯಾಗಿ ಫಿಟ್ ಆಗುತ್ತೆ. ಈ ರಬ್ಬರ್ ಪ್ಲೇಸ್ ಮಾಡಿ ಆಯ್ತು. ಇವಾಗ ನೆಕ್ಸ್ಟ್ ಏನಿದ್ರು ಫಿಟ್ಟಿಂಗು. ಸೊ ಇಲ್ಲಿ ಒಳಗಿಂದ ವೈರ್ಸ್ ತೊಗೊಂಡು ಫಿಟ್ಟಿಂಗ್ ಮಾಡಿದ್ರೆ ಮುಗೀತು. ಐ ಹ್ಯಾವ್ ಜಸ್ಟ್ ಇನ್ಸ್ಟಾಲ್ಡ್ ದಿಸ್ ನ್ಯೂ JPA ಲೈಟ್ಸ್ ಆನ್ ಮೈ 6R. ಈಗ ಕನೆಕ್ಷನ್ಸ್ ಕೊಡಬೇಕು. ಇದು ಬಂದು ಈ ಸಾಕೆಟ್ ಬಂದು ಬ್ರೇಕ್ ಲೈಟಿಗೆ ಹೋಗುತ್ತೆ. ಆವಾಗಲೇ ನಾವು ಇಲ್ಲಿ ರಿಮೂವ್ ಮಾಡಿದ್ವಿ ಅಲ್ಲ, ಇಲ್ಲಿ. ಸೊ ಇಲ್ಲಿಗೆ ಹೋಗುತ್ತೆ. ಮತ್ತು ಇದು ಇಂಡಿಕೇಟರ್ಸ್ಗೆ. ಇದು ಬ್ರೇಕ್ ಲೈಟ್, ಸ್ಟಾಕ್ ಬ್ರೇಕ್ ಲೈಟ್ದು ಒಂದು ಕ್ಲ್ಯಾಂಪ್ ಇದು. ಮತ್ತು ಇದು JPA ಅವ್ರದ್ದು ಬ್ರೇಕ್ ಲೈಟ್ದು ಕ್ಲ್ಯಾಂಪು. 2 ಡಿಫ್ರೆಂಟ್ ಇದೆ. ಹಳೆದೇ ಹಾಕ್ಕೋಬೋದು ಅಂತೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಇದರಲ್ಲಿರೋ ರಬ್ಬರ್ನ ತೆಗೆದು ಇದಕ್ಕೆ ಹಾಕಿದ್ದೀನಿ ಅಷ್ಟೆ. ಸೊ ಇದನ್ನ ಫಿಟ್ ಮಾಡೋಣ. ಜಸ್ಟ್ ಇನ್ಸರ್ಟೆಡ್. ಮತ್ತು ಇಲ್ಲಿ 2 ಸ್ಕ್ರೂ ಇತ್ತಲ್ಲ, ಆ ಸ್ಕ್ರೂ ಹಾಕಿದ್ರೆ ಆಯಿತು. ಆಫ್ಟರ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್, ಇಲ್ಲಿ ಯೆಲ್ಲೋ ಕಲರ್ ವೈರ್ ಬಂದು ಲೆಫ್ಟ್ ಇಂಡಿಕೇಟರು. ದಿಸ್ ಯೆಲ್ಲೋ ಕಲರ್ ವೈರ್ ಈಸ್ ಲೆಫ್ಟ್ ಇಂಡಿಕೇಟರ್. ಗ್ರೀನ್ ವೈರ್ ಬಂದು ರೈಟ್ ಇಂಡಿಕೇಟರು. ಸೊ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ ಬನ್ನಿ. ಸೊ ಹಿಂಗಿದೆ JPA ಲೈಟ್ಸ್. ಇದು ಹಜಾರ್ಡ್ ಲೈಟ್ ಹಾಕಿದೆ. ಸೊ ನಾರ್ಮಲಾಗಿ ಬರ್ತಾಯಿದೆ. ಇವಾಗ ಹಜಾರ್ಡ್ ಲೈಟ್ ಆಫ್ ಮಾಡ್ತೀನಿ.
ರೈಟ್ ಸೈಡ್ ಇಂಡಿಕೇಟರು ಇದು ಫಾಸ್ಟಾಗಿ ಇದಾಗ್ತಿದೆ. ಸೊ ದಟ್ಸ್ ವೈ ಐ ಹ್ಯಾವ್ ಟು ಇನ್ಸ್ಟಾಲ್ ದಿ ಫ್ಲ್ಯಾಶರ್ ಕೊಟ್ಟಿದ್ದಾರೆ, ಅದನ್ನ ಹಾಕಬೇಕು. ದಿಸ್ ಈಸ್ ಲೆಫ್ಟ್ ತುಂಬ ಫಾಸ್ಟಾಗಿ ಇದಾಗ್ತಾ ಇದೆಯಲ್ಲ. ಸೊ ನಾವು ಫ್ಲ್ಯಾಶರ್ ಹಾಕಿದ್ರೆ ನಾರ್ಮಲಾಗಿ ಬರುತ್ತೆ ವಿತೌಟ್ ಇಂಡಿಕೇಟರ್ಸು. ದಿಸ್ ಈಸ್ ವಿತೌಟ್ ಇಂಡಿಕೇಟರ್ಸ್ ಆ್ಯಂಡ್ ಬ್ರೇಕ್ ಲೈಟು ಮಧ್ಯದಲ್ಲಿ ಬರುತ್ತೆ ಈ ಥರ. ಸೊ ಹಿಂಗಿದೆ JPA ಲೈಟ್ಸ್, ಕ್ರೇಜಿ ಅಲ್ಲ. ಸೊ ಇವಾಗ ಇದು ಆರ್ಗನೈಸ್ ಆಗಿ ಸೆಟ್ ಮಾಡಬೇಕು, ಟೇಪಿಂಗ್ ಮಾಡಬೇಕು. ಆ್ಯಂಡ್ ಅಗೈನ್ ಇಲ್ಲಿ ಇಫ್ ಯು ಹ್ಯಾವ್ ನ್ಯೂ ಸೆಟ್ ಆಫ್ ಇಂಡಿಕೇಟರ್ಸ್ ದೆನ್ ಫೈನ್. ಇಲ್ಲಾಂದರೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಹಳೆ ಇಂಡಿಕೇಟರ್ಸ್ ಇರುತ್ತಲ್ಲ, ಹಳೆ ಇಂಡಿಕೇಟರ್ದು ವೈರ್ನ ನಾನು ಕಟ್ ಮಾಡಿಕೊಂಡೆ. ಇಂಡಿಕೇಟರ್ ವೈರ್ನ ಕಟ್ ಮಾಡಿಕೊಂಡು ಕ್ಲೀನಾಗಿ ಅದ್ರ ಸಾಕೆಟ್ಗೆ ಅದು ಹಾಕಿದ್ದೀನಿ. ಮತ್ತು ಈ ಗ್ರೌಂಡಿಂಗ್ ವೈರ್ ಇರುತ್ತೆ, ಗ್ರೌಂಡಿಂಗ್ ವೈರ್ ಜಸ್ಟ್ ಟೇಪ್ ಮಾಡಿಬಿಡಿ ಇದು. ಆ್ಯಂಡ್ ಕಲರ್ ವೈರ್ ಇರುತ್ತೆ, ಕಲರ್ ವೈರ್ನ ನೀವು ನಾರ್ಮಲಾಗಿ ಈ ಥರ ಈ ಸಾಕೆಟ್ಗೆ ಹಾಕ್ಕೊಂಡು ಟೇಪ್ ಮಾಡಿ ಅಷ್ಟೇ. ದೆನ್ ಇಟ್ ಸ್ಟಾರ್ಟ್ಸ್ ವರ್ಕಿಂಗ್. ನೆಕ್ಸ್ಟು ನನಗೆ ಪೆಂಡಿಂಗ್ ಕೆಲಸ ಅಂದರೆ ಫ್ಲ್ಯಾಶರು. ಈ ಫ್ಲ್ಯಾಶರ್ ಹಾಕಬೇಕು. ಸೊ ಇದನ್ನು ಹಾಕೋದು ಹೆಂಗೆ ಅಂತ ಹೇಳ್ತೀನಿ ನೋಡೋಣ. ನೆಕ್ಸ್ಟು ಇವಾಗ ಇದು ಆರ್ಗನೈಸ್ ಮಾಡಿಬಿಟ್ಟು ನಾನು ಈ ಫ್ಲ್ಯಾಶರ್ ಹೆಂಗೆ ಹಾಕೋದು ಅಂತ ಹೇಳ್ತೀನಿ. ನಾನು ಇಲ್ಲಿ ಉದ್ದ ವೈರ್ ಇತ್ತು, ಸೊ ಎಳೆದು ಜಿಪ್ ಟ್ಯಾಗ್ ಕಟ್ಟಿದ್ದೀನಿ. ಫಿಟ್ಟಿಂಗ್ ಮಾಡಿಬಿಟ್ಟು ಇಲ್ಲೊಂದು ಕ್ಯಾಪ್ ಬರುತ್ತೆ, ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಹಾಕೋಣ ಅಂತ ಅನ್ಕೋತಾಯಿದ್ದೀನಿ. ಅದಿರೋ ತೆಗ್ದಿದ್ದೀನಿ. ಸೊ ವಾಶ್ ಮಾಡಿಬಿಡೋಣ ಅಂತ ಇದೆ. ಓಕೆ, ಸೊ ಹಿಂಗೆ ಫಿಟ್ ಆಗುತ್ತೆ. ಸ್ವಲ್ಪ ಕ್ಯಾಪ್ ಬಂತು, ಎಲ್ಲ ಅಡ್ಜಸ್ಟ್ ಮಾಡೋಣ. ನೀವು ಬ್ಯಾಟ್ರಿ ತೆಗೆದ್ಮೇಲೆ ಈ ಸಾಕೆಟ್ ಇರತ್ತೊಂದು, ಇದು ಫ್ಲ್ಯಾಶರ್, ಇದು LED ಫ್ಲ್ಯಾಶರು. ಸೊ ಇದನ್ನ ರಿಮೂವ್ ಮಾಡಬೇಕು. ಇದು ಈ ಸಾಕೆಟ್ ಅದು. ಆಮೇಲಿಂದ ಇದು JPA ಲೈಟ್ಸ್ ಜೊತೆ ಬಂದಿರುತ್ತೆ, ಇದನ್ನ ಫಿಕ್ಸ್ ಮಾಡಬೇಕು. ಸೊ ಇಲ್ಲಿ ಈ ವೈರ್ಗೆ ನಾನು ಫಿಕ್ಸ್ ಮಾಡಿದ್ದೀನಿ. ಮತ್ತು ಈ ಸಾಕೆಟ್ ಬಂದು ನಮಗೆ ಇಲ್ಲಿ ಕೂಡ್ಸೋಕ್ಕೆ ಜಾಗ ಇದೆ, ಆರಾಮಾಗಿ ಹಿಂಗೆ ಕೂಡ್ಸಿದ್ರೆ ಮುಗೀತು. ಈ ಥರ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಇನ್ನು ಬ್ಯಾಟ್ರಿ ಫಿಟ್ಟಿಂಗ್ ಮಾಡಿದ್ರೆ ಆಯಿತು ಅಷ್ಟೆ. ಸೊ ಇಷ್ಟೇ ಫ್ಲ್ಯಾಶರ್ಸ್ ಹಾಕಬೇಕಂದ್ರೆ ನಮಗೆ 6Rಲ್ಲಿ ಇಲ್ಲಿ ಕೆಳಗಡೆ ಬ್ಯಾಟ್ರಿ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ಈ ಫ್ಲ್ಯಾಶರ್ನ ರೀಪ್ಲೇಸ್ ಮಾಡಿದೆ ನಾನು. ಇದು ಒರಿಜಿನಲ್ ಕವಾಸಾಕಿದು, ನಾನು JPA ಅದನ್ನು ರೀಪ್ಲೇಸ್ ಮಾಡಿದ್ದೀನಿ ಅಷ್ಟೆ. ಸೊ ಬ್ಯಾಟ್ರಿ ಫಿಟ್ಟಿಂಗ್ ಆಯಿತು. ಇನ್ನು ಉಳಿದಿರೋದೇನೆಂದರೆ ಸೈಡ್ ಪ್ಯಾನೆಲ್ಸ್ ಒಂದು ಫಿಟ್ಟಿಂಗ್ ಮಾಡಿದ್ರೆ ಮುಗೀತು. ಸೊ ಎಲ್ಲ ಫಿಟ್ ಮಾಡಿದ್ಮೇಲೆ ನಾನು ಲೈಟ್ಸ್ನ ಚೆಕ್ ಮಾಡ್ತೀನಿ. ಹೋಪ್ಫುಲಿ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ, ನೋಡೋಣ. So this is JPA integrated lights for ZX6 ಬರುತ್ತೆ. ಸೊ ಫೈನಲ್ ಲುಕ್ಕು. ನಾನು ಟೈಲ್ ಟೈಡಿ ಕೂಡ ತೆಗೆದಿದ್ದೀನಿ. ಮೋಟೋ ಕಿಂಗ್ ಸ್ಟೋರ್, ಥ್ಯಾಂಕ್ಸ್ ಟು ಮೋಟೋ ಕಿಂಗ್ ಸ್ಟೋರ್ ಫಾರ್ ಗಿವಿಂಗ್ ಮೀ ಆಲ್ ದಿಸ್ integrated lights, tail tidy for reasonable rate. ಸೊ ನಾನೇ ಫಿಟ್ ಮಾಡಿಕೊಂಡೆ. ಸೊ ಐ ಆಮ್ ವೆರಿ ಹ್ಯಾಪಿ. ಇಲ್ಲಿ ನಂಬರ್ ಪ್ಲೇಟ್ ಒಂದು ಹಾಕಬೇಕು, ಹಾಕಿದ್ರೆ ಐ ಆಮ್ ಡನ್. ಗ್ರೇಟ್ ಅಲ್ಲ? ಓಕೆ, ದಿಸ್ ಲುಕ್ಸ್ ಗುಡ್. ಓಕೆ, ಥ್ಯಾಂಕ್ ಯು, ಬಾಯ್. This is JPA and this is the stock. Which one do you like?